ಆಮೇಲೆ ಅಧ್ಯಕ್ಷರನ್ನ ಕೇಳಿ, ಅಧ್ಯಕ್ಷರು ಬಿಜೆಪಿ ಜೆಡಿಎಸ್ ಅಲಿಯನ್ಸ್ ಪಕ್ಷದ ಅಧ್ಯಕ್ಷರು, ಅವರು ನಾನು ಫೋನ್ ಮಾಡಿ ಕೇಳಿದೆ ಏನ್ ಕೇಳಿದಾರ. ಆಮೇಲೆ ಉಪಾಧ್ಯಕ್ಷರು ವೆಂಕಟೇಶ್ ಅವರು ಕೇಳಿದ್ರು, ನಮ್ಮನ್ನ ಯಾರು ಕರೆದಿಲ್ಲ. ಲೋಕಲ್ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸದಸ್ಯರನ್ನ ಕೇಳಿದ್ರು, ನಮ್ಮನ್ನ ಯಾರು ಕರೆದಿಲ್ಲ. ನಾನ್ ಹೇಳಿದೆ ನಮ್ಮ ಸದಸ್ಯರನ್ನ ನಮ್ಮವ್ರನ್ನ ಯಾರು ಕರೆದಿಲ್ಲ ಅಂತ. ನಾನು ಹೋಗೋದಿಲ್ಲ, ನನಗೂ ಏನು ಯಾರು ಕರೆದಿಲ್ಲ. ಮೇಲ್ ಹಾಕಿದ್ರು, ಮೇಲ್ ಇದೆ ಅಥೆಂಟಿಕೇಟೆಡ್ ಕಾಪಿ, ಒಪ್ಕೊಳ್ಳೋಣ. ನನ್ನನ್ನು ಕರೆದಿದ್ದು ಎಲ್ಲ ಈ ನಮ್ಮ ಜನಪ್ರತಿನಿಧಿ ಯಾರು ಕರೆದಿಲ್ಲ ಅಂದ್ರೆ ಪಟ್ಟಣ ಪಂಚಾಯತಿ ಇಂಪಾರ್ಟೆಂಟ್ ಅಲ್ವಾ. ನೀವೇ ಪಟ್ಟಣ ಪಂಚಾಯತಿ ಅಧ್ಯಕ್ಷರನ್ನ ಬಿಟ್ಟು ಮಾಡ್ತೀರಾ, ಆ ಲೋಕಲ್ ಕಂಪನಿ ಏರಿಯಾಕ್ಕೆ ಬರುವಂತ ಕೌನ್ಸಿಲರ್ನ ಬಿಟ್ಟು ಮಾಡ್ತೀರಾ ನೀವು. ಅಲ್ಲಿ ಕಸ ಎತ್ತೋಕೆ ಪಟ್ಟಣ ಪಂಚಾಯತಿ, ಅಲ್ಲಿರ್ತಕ್ಕಂಥ ಜನಗಳೆಲ್ಲಾದ್ರೂ ಸ್ಟೇ ಮಾಡ್ತಾರೆ, ಅವ್ರ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ, ಸೆಕ್ಕಿಂಗ್ ಮಾಡೋದಕ್ಕೆ ಪಟ್ಟಣ ಪಂಚಾಯತಿ ಮಿಷನರಿ ಹೋಗ್ಬೇಕು, ಪಟ್ಟಣ ಪಂಚಾಯತಿಯ ಪೌರ ಕಾರ್ಮಿಕರು ಹೋಗ್ಬೇಕು. ಪಟ್ಟಣ ಪಂಚಾಯತಿಯಿಂದ ನಿಮ್ಗೆ ಎಲ್ಲಾ ಫೆಸಿಲಿಟೀಸ್ ಕೊಡ್ಬೇಕು. ನಿಮ್ಮ ಜನಗಳು ಯಾರ್ಯಾರು ಎಲ್ಲಿ ಸ್ಟೇ ಮಾಡ್ತಾರೋ ಅವ್ರಿಗೆಲ್ಲ ನಿಮಗೆ ಪಟ್ಟಣ ಪಂಚಾಯತಿಯಿಂದ ಸವಲತ್ತುಗಳು ಕೊಡ್ಬೇಕು. ಆದ್ರೆ ಅವ್ರು ನಿಮ್ಗೆ ಸಿಕ್ಕಿಲ್ವಾ, ಅವ್ರು ಬೇಕಾಗಿಲ್ವಾ, ಜನಪ್ರತಿನಿಧಿ ಯಾರು ಬೇಕಾಗಿಲ್ವಾ? ನೀವು ಮಾಡ್ತಾ ಇದ್ರು ಮಾಡ್ಕೊ ಹೋಗ್ರಿ ಅಂತ ಬಿಟ್ಟಿದ್ವಿ, ನಾವು ಮಾಡ್ಕೊ ಹೋಗಿ ಬಿಟ್ಟಿದ್ವಿ. ನಾನಂದ್ರೆ ನಾವು ಮನ್ಸು ಮಾಡಿದ್ರೆ ಯಾವ ರೀತಿ ಬೇಕೋ ಅವ್ರು ತೊಂದರೆ ಕೊಡ್ಬೋದು, ಕರೆಂಟ್ ಮಾಡ್ಬೋದು, ಎಲ್ಲವನ್ನ ಮಾಡ್ಬೋದು ಅಂತ ಹೇಳಿದೆ. ನೀವು ಫ್ಯಾಕ್ಟ್ರಿ ಮಾಡ್ಕೊ ಹೋಗ್ರಿ ಅಂತ ಹೇಳಿದ್ವಿ. ನಾನೇ ನಿಮ್ ಫ್ಯಾಕ್ಟ್ರಿ ಬರ್ತೀನಿ, ನಿಮ್ಮನ್ನು ಹೊಡಿತೀನಿ ಅಂತೇನಾದ್ರು ಎಲ್ಲಾದ್ರೂ ಹೇಳಿದೀನಿ? ನೋಡಿದ್ದೀರಾ? JCB ತಗೊಂಡೋಗಿ ಮಾಡ್ಬೇಕು ಅಂತ ಹೇಳಿಲ್ಲ. ನಾನ್ ಹೇಳ್ದೆ, ಒಂದ್ ವೇಳೆ ಅವ್ರು ತೊಂದರೆ ಕೊಡ್ಬೇಕಾದ್ರೆ ನಮ್ಮ KLD ಕೊಟ್ಟಲ್ಲಿ ಒಂದ್ 5 ಲಕ್ಷ ದುಡ್ಡು ಹಾಕೊಂಡು ರೋಡ್ ರಿಪೇರಿ ಅದೋ ಇದೋ ಮಾಡ್ಕೊಡ್ಬೇಕಾದ್ರೆ ಅಲ್ಲಿ ತೋಡ್ಬಿಟ್ಟು ಅವ್ರನ್ನ ಬೇಕಾದ್ರೆ 2-3 ತಿಂಗಳು ಆಕ್ಷನ್ ಮಾಡುವಂತದ್ದು ನಮ್ ಕೈಯಲ್ಲಿ ಆಗುತ್ತೆ. ಬೇಕಂದ್ರೆ ಕರೆಂಟ್, ಇವತ್ತು ಕರೆಂಟ್ ಗೊತ್ತಲ್ಲ ಏನಾಗ್ತಾ ಇದೆ ಅಂತ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗ ಹೋಗ್ತಾ ವೇಮ್ಗಲಲ್ಲಿ ಕರೆಂಟ್ ನಮ್ಮ ವೇಮ್ಗಲ್ ಊರಿಂದ ವೇಮ್ಗಲ್ ಟೌನ್ ಏನಿದೆ ಆ ಟೌನ್ ಇಂದ ಹೋಗ್ತಾ ಇರೋ ಕರೆಂಟ್. ಅಲ್ಲಿ ಹೋಗ್ತಾ ಇರೋ ರೋಡ್ಗೆ ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಗೊತ್ತಾ ಲೋಕಲಲ್ಲಿ. ಇವಾಗ ಎಕ್ಸಾಮ್ಸ್ ಟೈಮ್, ಈ ಟೈಮಲ್ಲಿ ಕರೆಂಟ್ ಹೋದ್ರೆ ಹೆಂಗೆ? ಮೊನ್ನೆ ನಾನು ಮೀಟಿಂಗ್ ಅಲ್ಲಿ ಕೂತ್ಕೊಂಡಿದ್ದೀನಿ, ಕರೆಂಟ್ ಹೋಗುತ್ತೆ, ರೋಡ್ ಓವರ್ಲೋಡ್ ಆಗಿದೆ. ಅಬ್ಸರ್ವ್ ಮಾಡಿ ಕೇಳ್ತೀವಿ, ಓವರ್ಲೋಡ್ ಆಗಿದೆ. ಇಂಡಸ್ಟ್ರೀಸ್ ಅಂದಾಗ ಏನ್ ಮಾಡ್ತಾರೆ, ಸಪರೇಟ್ ಆದಂತ ಲೈನ್ ಮಾಡ್ಕೊಂಡು ಇಂಡಸ್ಟ್ರಿ ಸಪರೇಟ್ ಲೈನ್ ಆಗಿದೆ, ಸ್ಟೇಷನ್ ಆಗಿದೆ, ಕನೆಕ್ಷನ್ ಕೊಟ್ಕೊಂಡಿಲ್ಲ. ನಾವು ಕನೆಕ್ಷನ್ ಮಾಡೋದೇನೋ ಕೇಬಲ್ ಏನೋ ಸ್ವಲ್ಪ. ಈ ಶುಕ್ರವಾರ, ಅದಕ್ಕೆ ಮುಂಚೆ ಶುಕ್ರವಾರ ದಿವಸ ನಾನು ಕಮಿಟಿ ಮೀಟಿಂಗ್ ಅಲ್ಲಿ ಈ ಸಬ್ಜೆಕ್ಟ್ ಅನ್ನ ಎತ್ತಿ ನಾನು ಮಾತಾಡಿದ್ದೇನೆ. ಕರೆಂಟ್ ಎಲ್ಲ ನಾವು ಕೊಡ್ಬೇಕು, ರೋಡ್ ಕೊಡ್ಬೇಕು, ನೀರ್ ಕೊಡ್ಬೇಕು ಪಟ್ಟಣ ಪಂಚಾಯತಿ. ನೀವು ಹಾಕುವಂತ ಗಲೀಜನ್ನ ಪಟ್ಟಣ ಪಂಚಾಯತಿಯಿಂದ ತೆಗೆಸಬೇಕು, ನಮ್ಮ ಪೌರ ಕಾರ್ಮಿಕರಿಗೆ ಕೆಲಸ ಮಾಡಿಸ್ಬೇಕು. ಅಲ್ಲಿರುವಂತ ಪಟ್ಟಣ ಪಂಚಾಯತಿ ಸದಸ್ಯರು ನಿಮ್ಗೆಲ್ಲ ಕೆಲಸ ಮಾಡ್ಬೇಕು. ಅಲ್ಲಿ ಏನೇ ಸಮಸ್ಯೆ ಬಂದಾಗ ನೋಡ್ಕೋಬೇಕು. ನಿಮ್ಗೆ ಲೈಸೆನ್ಸ್ ಬೇಕಂದ್ರೆ ಪಟ್ಟಣ ಪಂಚಾಯತಿ ಬೇಕು, ನಿಮ್ಗೆ ಖಾತೆ ಬೇಕಂದ್ರೆ ಪಟ್ಟಣ ಪಂಚಾಯತಿ ಬೇಕು. ಆದ್ರೆ ಇವ್ರು ಯಾರು ನಿಮ್ಗೆ ನೆಸಿಟಿ ಇಲ್ವಾ? ನೀವು ನೋಡ್ಕೊಳ್ಳಿ, ನಮ್ದು ನಾವು ನೋಡ್ಕೊಳ್ತೀವಿ. ಏನಿದೆ ಅದ್ರಲ್ಲಿ 80% ಕನ್ನಡಿಗರು ಕೊಡ್ಬೇಕು ಅಂತಿದೆ ಕೆಲಸ. ಇದೆಯಾ ಇಲ್ವಾ? ನೀವ್ ಹೇಳಿದ್ಯಾ ಇಲ್ವಾ? ಯಾವ ಕಂಪ್ನಿಗೆ 80% ಕೊಟ್ಟಿದ್ದ ಚೆಕ್ ಮಾಡಿ ನೀವು. ಯಾವ್ದೋ ಒಂದು 2 ಕಂಪ್ನಿ ಇರ್ಬೋದು, ಇಲ್ಲಿ ಯಾವ ಕಂಪ್ನಿ 80% ಕನ್ನಡಿಗರು ಕೊಟ್ಟವ್ರೆ ಇರೋ ಬೇಡ. ಸರಿ, ನಾವು ಇನ್ವೆಸ್ಟರ್ ಪರವಾಗಿದ್ದಾರೆ, ನಾನು ರೈತರ ಪರವಾಗಿದ್ದೀನಿ, ನಮ್ಮ ಲೋಕಲ್ ಜನಪ್ರತಿನಿಧಿ ಪರವಾಗಿದ್ದೀರಿ, ಲೋಕಲ್ ಊರಿನ ಪರವಾಗಿ ನಾನಿದ್ದೀನಿ. ಇನ್ವೆಸ್ಟ್ಮೆಂಟ್ ಪರವಾಗಿರೋ ಇಟ್ಕೊಳ್ಳಿ. ನನಗೆ ಇನ್ವೆಸ್ಟರ್ ಬೇಕಾಗಿಲ್ಲ, ನನಗೆ ಇನ್ವೆಸ್ಟರ್ ಬೇಕಾಗಿಲ್ಲ. ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಇತ್ತು, ಬಟ್ ಯಾವ ವೇದಿಕೆ ಐತಿ? ನೀವು ಮಾತಾಡ್ಬೋದಾಗಿತ್ತು ಅಂತ. ಏನಕ್ಕೆ ಹೋಗ್ಬೇಕು? ಒಂದು ಗಾದೆ ಇದೆ, ಪಾಸ್ ಶಬ್ದ ಕೊಟ್ಟು ಗಾದೆ ಇದೆ. ಗಾದೆ ಏನಂದ್ರೆ, ಕರೆದೇ ಇರೋ ಮದುವೆ ಕೊಡ್ರಿ, ಹಳೆ ಚಪ್ಪಲಿ ನೋಡ್ರಿ. ನಾವೇನು ಕೊಡಿ ಹೋಗ್ಬೇಕಂತೆ? ಅವ್ರು ಕರೆದೇ ಇದ್ದಾಗ ನಾವೇನು ಕೊಡ್ಬೇಕು? ನಮ್ಗೇನು ಅವ್ರ ಹತ್ರ ನೆಸಿಟಿ ಏನಿಲ್ಲ. ಅವ್ರ ಹತ್ರ ರೋಲ್ ಕಾಲ್ ಬಂದ್ರೆ ಅವ್ರ ಹತ್ರ ದುಡ್ಡು ಕೊಡಿ ಇಲ್ಲ, ಅವ್ರೇ ನಮ್ಮ ಹತ್ರ ಬರೋದು ಬೇಕಾಗಿಲ್ಲ. ನಮ್ಗೇನು ನಮ್ಗೆ ಅಂತ ನೆಸಿಟಿ ನಾವೇನಕ್ಕೆ ಹೋಗ್ಬೇಕು ಅವ್ರ ಹತ್ರ? ಸರ್ ಏನ್ ಕಾರ್ಯಕ್ರಮ ನಡೀತಿ, ಏನ್ ಸರ್ ನನಗೇನು ಇನ್ಫಾರ್ಮೇಶನ್ ಸರ್? ನಮ್ಮ ಹೊರಗಡೆ AC ಅವ್ರ ಕೈಲಿ ಇಲ್ಲ, ತಹಸೀಲ್ದಾರ್ ಅವ್ರನ್ನ ಒಳಗಡೆ ಇದ್ರು. ಎಲ್ಲ ಕಾರ್ಯಕ್ರಮ ಅವ್ರಿಗೆ ಏನು ಇನ್ಫಾರ್ಮೇಶನ್, ಅವ್ರು ಏನೇನ್ ಬೇಕೋ ಅವ್ರು ಅರೇಂಜ್ ಮಾಡ್ಕೊಂಡು ಇದಾಗಿ ಹೋಗ್ಬೇಕು. ಒಂದು ಅಧಿಕಾರಿ ಹೋಗ್ಬೇಕು, ನಮ್ಮ ಅಧಿಕಾರಿ ಹೋಗ್ಬಿಟ್ಟು ಬಂದ್ಬೇಕು. ಸೆಕ್ಯೂರಿಟಿ ಟೈಪ್ ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಬರ್ತಾರೆ ಅಂದ್ರೆ ಜನಪ್ರತಿನಿಧಿಗಳೆಲ್ಲ ಹೋದ್ರೆ ತೊಂದರೆ ಆಗುತ್ತೆ. ಅವ್ರು ಪರವಾಗಿಲ್ಲ, ತೊಂದರೆ ಇಲ್ಲ. ಆತರ ಅವ್ರ ಉದ್ದೇಶ ಇದ್ರೆ ನಾವೇನು ಮಾಡಕ್ಕಾಗ ಪರವಾಗಿಲ್ಲ, ತೊಂದರೆ ಇಲ್ಲ. ನಮಗೆ ಖರೀದಿ ಅವ್ರಿಗೆ ಅಷ್ಟು ತೊಂದರೆ ಆಗುತ್ತೆ ಅಂದ್ರೆ ಜನಪ್ರತಿನಿಧಿಗಳಿಂದ ಬಿಡಿ, ಬರಲ್ಲ ಬೇಡ. ನೀವು ಹೇಳಿರೋ ಇದು ಕೈಗಾರಿಕೆಗಳು ಇನ್ವೆಸ್ಟರ್ಸ್ ಬರೋಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಕೈಗಾರಿಕೆಗಳ ಅವ್ರ ಪರವಾಗಿ ನಾನಿಲ್ಲ, ನಾನು ರೈತರ ಪರವಾಗಿದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿದ್ದೀನಿ. ಕೋಲಾರ ಜಿಲ್ಲೆಯ ವಿದ್ಯಾವಂತ ಯುವಕರು ಕೆಲಸಗಳಿಗೆ ಹೋಗುವಂತ ಅವ್ರ ಪರವಾಗಿದ್ದೀನಿ. ನಾನು ಕೈಗಾರಿಕೆಗಳ ಪರವಾಗಿ ನಾನಿಲ್ಲ. ಇರೋದನ್ನ ನಿಜ ಹೇಳ್ತೀನಿ. ಕೈಗಾರಿಕೋದ್ಯಮಿಗಳು ನಾನಿಲ್ಲ, ನಮ್ ರೈತರ ಜಮೀನ್ ಕಳ್ಕೊಂಡು ಹೋಗಿ
ರೈತ ಜಮೀನ್ ಕಳ್ಕೊಂಡವ್ರಿಗೆ ನೀವು ಒರ್ಸೋ ಕೆಲಸ ಕೊಡಿ, ಟಾಯ್ಲೆಟ್ ತೊಳೆಯೋ ಕೆಲಸ, ವಾಚ್ಮ್ಯಾನ್ ಕೆಲಸ. ಅವ್ರ ಮಕ್ಳೇನು ಓದಿಲ್ವಾ? ಸರಿ, ಕಂಪ್ನಿಗಳು ತಗೊಳ್ತೀರಾ ನೀವು, ತಗೊಂಡು ಎಷ್ಟು ದಿವಸ ಇಟ್ಕೊಳ್ತೀರಾ? 11 ತಿಂಗಳು ಇಟ್ಕೊಳ್ತೀರಾ, 1 ವರ್ಷ ಅಲ್ಲ. ಅದು ತಪ್ಪೆ ನೀವು ಹೇಳ್ತಾ ಇರೋದು. 11 ತಿಂಗಳು ಇಟ್ಕೊಳ್ತೀರಾ, ತಿರ್ಗಾ ರಿನ್ಯೂವಲ್ ಅಂತ, ಲೋನ್ ರಿನ್ಯೂವಲ್ ಮಾಡ್ದಂಗೆ. ಈ ಗಾಡಿಗಳಿಗೆ, ಕಾರುಗಳಿಗೆ ಇನ್ಸೂರೆನ್ಸ್ ಮಾಡ್ತೀವಲ್ಲ ನಾವು, ಲೈಫ್ ಇನ್ಸೂರೆನ್ಸ್ ಮಾಡ್ಕೊಳ್ತೀವಲ್ಲ, ಆ ತರ ರಿನ್ಯೂವಲ್ ಮಾಡೋದಂತೆ. 3 ವರ್ಷ ಆದ್ಮೇಲೆ ಅವ್ನ ಆಚೆ ಹಾಕ್ಬಿಡು. ಅವ್ನ ಲೈನ್ ಅಪ್ ಏನಾಗ್ಬೇಕು? 3 ವರ್ಷ ಆದ್ಮೇಲೆ 3 ವರ್ಷದಿಂದ ಆಚೆ ಹಾಕ್ತೀರಾ? ಏನಕ್ಕೆ ಆ ಕೆಲಸ ಮಾಡ್ತಾ ಇದ್ದೀರಾ? ಇದಕ್ಕೆ ನಾವು ಸಿಸ್ಟಮ್ ಇಲ್ವಾ? ಜನಪ್ರತಿನಿಧಿಗಳಿದ್ರೆ ನಿಮ್ಗೇನು ಕೇವಲಣ? ಅದ್ರಲ್ಲೂ ಸ್ಪೆಷಲ್ ಆಗಿ ವೇಮಗಲ್ ಪಟ್ಟಣ ಪಂಚಾಯತಿ SC ಮಹಿಳೆ ಯಾಕೆ ಕರ್ದಿಲ್ಲ ನೀವು? ಕುರಲಿ ಪೆರ್ಜೆನಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರು SC ಯಾಕೆ ಕರ್ದಿಲ್ಲ ನೀವು? ಏನ್ ಉದ್ದೇಶ ಏನು ನಿಮ್ದು? ನಮ್ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಅವ್ರು ಜನಪ್ರತಿನಿಧಿ. ನಾನು MLA ಆದ್ರೂ ಈಕ್ವಲ್ ಅಂತ ನಾನು ಗ್ರಾಮ ಪಂಚಾಯತಿ ಮೆಂಬರ್ ನೆನ್ಸ್ಕೊಳ್ತೀನಿ, ಒಂದು ಪಟ್ಟಣ ಪಂಚಾಯತಿ ಮೆಂಬರ್ ನೆನ್ಸ್ಕೊಳ್ತೀನಿ. ಪಟ್ಟಣ ಪಂಚಾಯತ್ ಅಧ್ಯಕ್ಷರನ್ನು ಕರಿಬೇಕಾಗಿತ್ತು. ಅದನ್ನ ನೀವೇ ಹೇಳ್ತಾ ಇದ್ದೀರಾ, ಇಂಟಿಮೇಷನ್ ಇಲ್ಲ. ಗವರ್ಮೆಂಟ್ ಇದೆ, ಪ್ರೈವೇಟ್ ದೇಶದಲ್ಲಿ ಎಷ್ಟು ಬರ್ತಾ ಇರೋದು ಜಿಲ್ಲೆಗೆ ಹೆಮ್ಮೆ ಇಂಥ ವಿಚಾರಗಳಲ್ಲಿ ಹೆಮ್ಮೆನೇಪ್ಪ. ಎಲ್ಲ ಸಪೋರ್ಟ್ ಮಾಡಬೇಕಿತ್ತು. ಬೇಸರ ಹೌದು, ಸಪೋರ್ಟ್ ಮಾಡ್ಬೇಕಾಯ್ತು. ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಆ ಕಂಪ್ನಿ ಬಂದು ನಾವೆಲ್ಲ ಸಪೋರ್ಟ್ ಮಾಡದೇ ಇದ್ರೆ ಬರ್ತಾ ಇತ್ತಾ? ನಾವೆಲ್ಲ ಸಪೋರ್ಟ್ ಮಾಡಿದಕ್ಕೆ ಬಂದಿರೋದು. ಮೊದಲು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನೇ, ಎಲ್ಲರಿಗಿಂತ ಮುಂಚೆನೆ ಕೊಟ್ಟು ಈ ತರ ಆಗ್ತಾ ಇದೆ, ಈ ತರ ಬರ್ತಾ ಇದೆ, ಆ ಸಬ್ಜೆಕ್ಟ್ ಎಲ್ಲ ಮಾತಾಡು, ಅದಕ್ಕೆ ನಾವು ಹೇಳಿದೀವಿ ಅಂತ ಹೇಳಿದ್ವಿ. ನಾನೇ ಹೇಳಿದ್ದು ಮೊದಲು.